ಕುರ್ಚಿ ಕಿತ್ತಾಟಕ್ಕೆ ಇವತ್ತು ಕ್ಲೈಮ್ಯಾಕ್ಸ್. ಇವತ್ತು ಅಂತಿಮವಾಗಿ ತೀರ್ಮಾನ ಹೊರಬೀಳುತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರ ನಡುವೆ ಮಾತುಕತೆ ನಡೆಯುತ್ತಾ? ಈ ಮಾತುಕತೆಯಲ್ಲಿ ಸದ್ಯ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ತೀರ್ಮಾನ ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಆದರೆ ನಾಯಕರು ಮಾತ್ರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಅನಿಸುತ್ತೆ. ನಿನ್ನೆ ಒಂದೇ ವೇದಿಕೆಯಲ್ಲಿ ಇಬ್ಬರೂ ನಾಯಕರು ಕುಳಿತುಕೊಂಡಿದ್ದರು. ಈ ಮಧ್ಯೆ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಹೈಕಮಾಂಡ್ ಕೂಡ ಈ ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಸ್ವಲ್ಪ ಗಾಂಭೀರ್ಯತೆಯಿಂದ ವರ್ತನೆ ಮಾಡಿ ಅಂತ ಹೈಕಮಾಂಡ್ಗೆ ಸಾಲು ಸಾಲು ನಾಯಕರು ಹೋಗಿ ಅಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಲೇಟೆಸ್ಟ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಮಾತ್ರ ಆ ಕಾವು ಸ್ವಲ್ಪ ಕಡಿಮೆ ಆದಂತೆ ಕಾಣ್ತಾ ಇಲ್ಲ. ಬದಲಾಗಿ ಇವತ್ತು ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಬಹಳಷ್ಟು ಗೂಢಾರ್ಥಗಳು ಇವೆ. ಮಾತು ಮತ್ತು ಕೊಡುವಂತಹ ಹೇಳಿಕೆಗಳಿಂದ ಇಡೀ ರಾಜಕೀಯವನ್ನು ನಾವು ಅಳೆಯೋದಕ್ಕಾಗೋದಿಲ್ಲ. ಆದರೂ